ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾನು 2020-21ನೇ ಸಾಲಿಗಾಗಿ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಹುಮುಖ್ಯ ನಕಾಶೆ ಪ್ರಶ್ನೆಗಳನ್ನು ಪರಿಚಯ ಮಾಡಲಿದ್ದೇನೆ. 10ನೇ ತರಗತಿ ಸಮಾಜ ವಿಜ್ಞಾನ ನಕಾಶೆಗಳ ಪರಿಚಯ 2020-21. ನಾವು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಬಿಡುಗಡೆಯಾದ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಈ ಮೇಲೆ ಕಾಣುವಂತಹ 3 ಪಾಠಗಳಲ್ಲಿ ನಕಾಶೆ ಪ್ರಶ್ನೆಗಳನ್ನು ಕೇಳಿರುವುದು ಕಂಡುಬರುತ್ತದೆ. ಆ ಪಾಠಗಳೆಂದರೆ ಭಾರತದ ಮೇಲ್ಮೈ ಲಕ್ಷಣಗಳು, ಭಾರತದ ಜಲಸಂಪನ್ಮೂಲಗಳು, ಭಾರತದ ಸಾರಿಗೆ ಮತ್ತು ಸಂಪರ್ಕ. ಮೊದಲಿಗೆ ಭಾರತದ ಮೇಲ್ಮೈ ಲಕ್ಷಣಗಳು. ಈ ಪಾಠದಲ್ಲಿ ಕೇಳಬಹುದಾದಂತಹ ಸ್ಥಳಗಳು ಯಾವುವು ಎಂದರೆ, ಮೊದಲನೆಯದಾಗಿ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್. ಈ ಸ್ಥಳವನ್ನು ಗುರುತಿಸಲು ಕೇಳಬಹುದು. ಇಲ್ಲವೇ ಮೌಂಟ್ ಎವರೆಸ್ಟ್. ಈ ಸ್ಥಳವನ್ನು ಗುರುತಿಸಲು ಕೇಳಬಹುದು. ಈ ಸ್ಥಳಗಳನ್ನು ನೇರವಾಗಿ ಕೇಳದೆ ಪರ್ಯಾಯ ಪದಗಳನ್ನು ಬಳಸಿಯೂ ಸಹ ಕೇಳಬಹುದು. ಅದು ಹೇಗೆಂದರೆ, ಪ್ರಪಂಚದ ಎತ್ತರವಾದ ಶಿಖರ ಅಂತ ಕೇಳಬಹುದು. ಆಗ ನಾವು ಮೌಂಟ್ ಎವರೆಸ್ಟ್ ಎಂದು ತಿಳಿದುಕೊಂಡು ಆ ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಇಲ್ಲವೇ ಭಾರತದ ಎತ್ತರವಾದ ಶಿಖರ ಅಂತ ಕೇಳಬಹುದು. ಆಗ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಎಂದು ಗುರುತಿಸಿಕೊಂಡು ನಾವು ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಇದೇ ಪಾಠದಲ್ಲಿ ಕೇಳಬಹುದಾದ ಇನ್ನಿತರ ಸ್ಥಳಗಳೆಂದರೆ ಗುರುಶಿಖರ, ಮುಳ್ಳಯ್ಯನಗಿರಿ, ನೀಲಗಿರಿ ಮತ್ತು ಆಣೈಮುಡಿ. ಈ ಸ್ಥಳಗಳನ್ನು ಕೇಳುವಂತಹ ಸಾಧ್ಯತೆಗಳು ಇವೆ. ಇವುಗಳನ್ನು ಸಹ ನೇರವಾಗಿ ಕೇಳದೆ ಪರ್ಯಾಯ ಪದಗಳನ್ನು ಬಳಸಿ ಕೇಳುವ ಸಾಧ್ಯತೆ ಇದೆ. ಅದು ಹೇಗೆಂದರೆ, ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಎಂದು ಕೇಳಬಹುದು. ಆಗ ನಾವು ಆಣೈಮುಡಿಯನ್ನು ಗುರುತಿಸಬೇಕಾಗುತ್ತದೆ. ಅದೇ ರೀತಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಸ್ಥಳ ಅಂತ ಕೇಳಬಹುದು. ಆ ಸಂದರ್ಭದಲ್ಲಿ ನಾವು ನೀಲಗಿರಿ ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಅದೇ ಪಾಠದಲ್ಲಿ ಕೇಳಬಹುದಾದ ಇನ್ನುಳಿದ ಪ್ರಶ್ನೆಗಳೆಂದರೆ, ಕರಾವಳಿ ಮೈದಾನಗಳ ವಿಚಾರದಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ಪೂರ್ವ ಪಶ್ಚಿಮ ಕರಾವಳಿ ಅಂತಲೂ ಕೇಳಬಹುದು. ಇಲ್ಲವೇ ಅವುಗಳನ್ನು ಪ್ರತ್ಯೇಕ ಮಾಡಿ ಕೇಳಬಹುದು. ಉದಾಹರಣೆಗೆ ಕೊಂಕಣ ತೀರ ಎಂದು ಕೇಳಿದಾಗ ನಾವು ಈ ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಅದೇ ರೀತಿ ಮಲಬಾರ್ ತೀರ ಎಂದು ಕೇಳಿದಾಗ ನಾವು ಈ ರೀತಿ ಗುರುತಿಸಬೇಕಾಗುತ್ತದೆ. ಇಲ್ಲವೇ ಕೋರಮಂಡಲ ತೀರ ಎಂದು ಕೇಳಿದಾಗ ನಾವು ಇಲ್ಲಿ ತೋರಿಸಿರುವ ರೀತಿಯಲ್ಲಿ ಕೋರಮಂಡಲ ತೀರವನ್ನು ಗುರುತಿಸಬೇಕಾಗುತ್ತದೆ. ಇಲ್ಲವೇ ಉತ್ತರ ಸರ್ಕಾರ ತೀರ ಎಂದು ಕೇಳಿದಾಗ ನಾವು ಉತ್ತರ ಸರ್ಕಾರ ತೀರವನ್ನು ಈ ರೀತಿ ಗುರುತಿಸಬೇಕಾಗುತ್ತದೆ. ಒಟ್ಟಾರೆಯಾಗಿ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗೆ ಸಂಬಂಧಿಸಿದಂತೆ 4 ತೀರಗಳನ್ನು ಕೇಳುವ ಸಾಧ್ಯತೆಗಳು ಇವೆ. ಜೊತೆಗೆ ಇದೇ ಪಾಠದಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಗುರುತಿಸಲು ಕೇಳಬಹುದು. ಆ ರೀತಿ ಕೇಳಿದಾಗ ನಾವು ಪಶ್ಚಿಮ ಘಟ್ಟಗಳು ಎಂದಾಗ ಈ ಹಸಿರು ಬಣ್ಣದಲ್ಲಿ ಮಾಡಿರುವ ಇದೆಲ್ಲ ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಅದರ ಬದಲಿಗೆ ಪೂರ್ವ ಘಟ್ಟಗಳನ್ನು ಕೇಳಿದಾಗ ನಾವು ಈ ಸ್ಥಳವನ್ನು ಗುರುತಿಸಿದರೆ ಅದು ಪೂರ್ವ ಘಟ್ಟಗಳು ಎಂದು ಅರ್ಥವಾಗುತ್ತದೆ. ಎರಡನ್ನೂ ಕೇಳುವ ಸಾಧ್ಯತೆ ಕಡಿಮೆ. ಪಶ್ಚಿಮ ಘಟ್ಟಗಳನ್ನಾಗಲಿ ಪೂರ್ವ ಘಟ್ಟಗಳನ್ನಾಗಲಿ ಕೇಳಬಹುದು. ಇಲ್ಲವೇ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಸ್ಥಳ ಅಂತ ಕೇಳಿದಾಗ ನಾವು ಈ ನೀಲಗಿರಿ ಸ್ಥಳವನ್ನು ಗುರುತಿಸಿದರೆ ಸರಿ ಹೋಗುತ್ತದೆ. ಮುಂದಿನದಾಗಿ ಭಾರತದ ಜಲಸಂಪನ್ಮೂಲಗಳು ಪಾಠ. ಈ ಪಾಠದಲ್ಲಿ ಅತಿ ನಿರೀಕ್ಷಿತವಾದ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಅವುಗಳೆಂದರೆ, ಭಾರತದ ಪ್ರಮುಖ ನದಿಗಳಲ್ಲಿ
ಯಾವುದಾದರೂ ಒಂದು ನದಿಯನ್ನು ಗುರುತಿಸಲು ಕೇಳಬಹುದು. ಆ ನದಿಗಳನ್ನು ನೀವು ಈ ನಕಾಶೆಯಲ್ಲಿ ತೋರಿಸಿರುವ ರೀತಿಯಲ್ಲಿ ಗುರುತಿಸಿದರೆ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಪ್ರಮುಖವಾಗಿ ಅಂತ ನೋಡಿದಾಗ ಸಿಂಧೂ ನದಿಯನ್ನು ಗುರುತಿಸಿ ಎಂದಾಗ ಬೇರೆ ಸ್ಥಳ ಗುರುತಿಸುವ ಮಾದರಿಯಲ್ಲಿ ಇವುಗಳನ್ನು ಗುರುತಿಸಬಾರದು. ನದಿ ಹುಟ್ಟುವ ಹರಿಯುವ ಪಾತ್ರವನ್ನು ತೋರಿಸಬೇಕಾಗುತ್ತದೆ. ಉದಾಹರಣೆಗೆ ಸಿಂಧೂ ನದಿಯನ್ನು ಕೇಳಿದಾಗ ಇಲ್ಲಿಂದ ಪ್ರಾರಂಭ ಮಾಡಿ ಇದೆಲ್ಲವನ್ನು ಕೂಡ ನಾವು ಗುರುತಿಸಬೇಕು. ಅದೇ ರೀತಿ ಬ್ರಹ್ಮಪುತ್ರ ನದಿಯನ್ನು ಕೇಳಿದಾಗ ಇಲ್ಲಿಂದ ಗುರುತಿಸಿ ಇದೆಲ್ಲವನ್ನು ನಾವು ಗುರುತಿಸಬೇಕಾಗುತ್ತದೆ. ಕೇವಲ ಯಾವುದಾದರೂ ಒಂದು ಸ್ಥಳವನ್ನು ತೋರಿಸಿದಿ ನದಿ ಎಂದರೆ ಅದು ಸರಿಯಾದ ಉತ್ತರ ಆಗುವುದಿಲ್ಲ. ಜೊತೆಗೆ ಗಂಗಾ ನದಿಯನ್ನು ಕೇಳಿದಾಗ ನಾವು ಈ ರೀತಿ ನದಿ ಹರಿಯುವಂತಹ, ನದಿಯ ಹುಟ್ಟುವ ಸ್ಥಳ, ನದಿ ಸಂಗಮ ಸ್ಥಳ ಎಲ್ಲವನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ಇಲ್ಲಿ ನರ್ಮದಾ ನದಿಯನ್ನು ಗುರುತಿಸಿ ಎಂದು ಕೇಳಿದಾಗ ಈ ರೀತಿ ನರ್ಮದಾ ನದಿಯ ಉಗಮ ಮತ್ತು ಹರಿವನ್ನು ತೋರಿಸಬೇಕಾಗುತ್ತದೆ. ಜೊತೆಗೆ ತಾಪಿ ಅಥವಾ ತಪತಿ ನದಿಯನ್ನು ಕೇಳುವ ಸಾಧ್ಯತೆಯೂ ಇರುತ್ತದೆ. ಅದನ್ನು ಈ ರೀತಿ ನಾವು ಗುರುತಿಸಬೇಕು. ಅದೇ ರೀತಿ ದಾಮೋದರ್ ನದಿಯ ಬಗ್ಗೆ ಕೇಳಿದಾಗ ಅದನ್ನು ಈ ಭಾಗದಲ್ಲಿ ಗುರುತಿಸಬೇಕಾಗುತ್ತದೆ. ಜೊತೆಗೆ ಮಹಾನದಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿದಲ್ಲಿ ನಾವು ಈ ಮಹಾನದಿಯನ್ನು ಕೂಡ ಗುರುತಿಸಬೇಕಾಗುತ್ತದೆ. ಜೊತೆಗೆ ನಮ್ಮ ದಕ್ಷಿಣ ಭಾರತದ ಪ್ರಮುಖ ನದಿಗಳ ಬಗ್ಗೆಯೂ ಕೇಳುವ ಸಾಧ್ಯತೆ ಇದೆ. ಗೋದಾವರಿ ನದಿಯ ಬಗ್ಗೆ ಕೇಳಿದಾಗ ಅದನ್ನು ನಾವು ಈ ರೀತಿ ತೋರಿಸಬೇಕಾಗುತ್ತದೆ. ಜೊತೆಗೆ ಕೃಷ್ಣಾ ನದಿಯ ಒಂದು ಪ್ರಶ್ನೆಯನ್ನು ಕೇಳಿದಾಗಲೂ ಅದನ್ನು ಕೂಡ ಈ ರೀತಿ ತೋರಿಸಬೇಕಾಗುತ್ತದೆ. ಕೊನೆಯದಾಗಿ ಕಾವೇರಿ ನದಿಯ ಬಗ್ಗೆ ಕೇಳಿದಾಗ ಅದನ್ನು ಕೂಡ ಈ ರೀತಿ ಗುರುತಿಸಿ ತೋರಿಸಬೇಕಾಗುತ್ತದೆ. ನೆನಪಿಡಬೇಕಾದದ್ದು ಇಷ್ಟೇ, ಯಾವುದೇ ನದಿಯನ್ನು ಕೇಳಿದರೂ ಅದರ ಉಗಮದಿಂದ ಸಂಗಮದವರೆಗೆ ನಾವು ತೋರಿಸಬೇಕಾಗುತ್ತದೆ. ಕೇವಲ ಒಂದು ಚುಕ್ಕೆಯನ್ನು ಅಥವಾ ಒಂದು ಡಾಟ್ ಕೊಟ್ಟು ಅದು ನದಿ ಹೆಸರು ಬರೆದರೆ ಅದಕ್ಕೆ ಸಂಪೂರ್ಣವಾದ ಅಂಕಗಳು ಬರುವುದಿಲ್ಲ. ಕೆಲವೊಮ್ಮೆ ನೇರವಾಗಿ ನದಿಯ ಹೆಸರು ಕೇಳದೆ ಪರ್ಯಾಯ ಪದಗಳನ್ನು ಸಹ ಬಳಸಿ ಈ ಪ್ರಶ್ನೆಗಳನ್ನು ಕೇಳಬಹುದು. ಅದು ಹೇಗೆಂದರೆ, ಗಂಗಾ ನದಿ ಎನ್ನುವ ಬದಲು ಭಾರತದ ಉದ್ದವಾದ ನದಿ ಅಂತ ಕೇಳಬಹುದು. ಆ ಸಂದರ್ಭದಲ್ಲಿ ನಿಮಗೆ ಭಾರತದ ಉದ್ದವಾದ ನದಿ ಯಾವುದು ಎನ್ನುವುದು ಗೊತ್ತಿದ್ದರೆ ಮಾತ್ರ ಈ ಸ್ಥಳವನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಅದೇ ರೀತಿ ಗೋದಾವರಿ ನದಿ ಅನ್ನುವ ಕೇಳುವ ಬದಲು ದಕ್ಷಿಣ ಭಾರತದ ಉದ್ದವಾದ ನದಿ ಎಂದು ಕೇಳಬಹುದು. ಅದೇ ರೀತಿ ಯಮುನಾ ನದಿ ಅಂತ ಕೇಳುವ ಬದಲು ಗಂಗಾ ನದಿಯ ಉದ್ದವಾದ ಉಪನದಿ ಎಂದು ಸಹ ಕೇಳಬಹುದು. ಈ ರೀತಿ ಪರ್ಯಾಯ ಪದಗಳನ್ನು ಬಳಸಿ ಕೇಳಿದಾಗ ಯಾವುದೇ ರೀತಿಯ ಗೊಂದಲಕ್ಕೊಳಗಾಗದೆ ನೀವು ಸರಿಯಾದ ರೀತಿಯಲ್ಲಿ ಗುರುತಿಸಬೇಕಾಗುತ್ತದೆ. ಮುಂದೆ ಈ ನಕಾಶೆಯಲ್ಲಿ ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಚಿತ್ರವನ್ನು ಇಲ್ಲಿ ತೋರಿಸಲಾಗಿದೆ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಮುಖ್ಯವಾದ ನಕ್ಷೆಯಾಗಿದೆ. ಹಿಂದಿನ ನಕಾಶೆಯಲ್ಲಿ ನಾವು ನದಿಗಳನ್ನು ಮಾತ್ರ ಗುರುತಿಸಿದ್ವಿ. ಇಲ್ಲಿ ನದಿ ಕಣಿವೆ ಯೋಜನೆಗಳನ್ನು ಗುರುತಿಸಬೇಕಾಗುತ್ತದೆ. ಅಂದರೆ ನದಿಯ ಪಾತ್ರವನ್ನು ಗುರುತಿಸಿ ಜೊತೆಗೆ ಆ ನದಿಯ ಅಣೆಕಟ್ಟು ಅಥವಾ ಆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇರುವಂತಹ ಒಂದು ಸ್ಥಳವನ್ನು ನಿರ್ದಿಷ್ಟವಾಗಿ ಇಲ್ಲಿ ಗುರುತಿಸಬೇಕಾಗುತ್ತದೆ. ಉದಾಹರಣೆಗೆ ಈಗ ಬಾಕ್ರಾನಂಗಲ್ ಯೋಜನೆ ಅಂತ ಕೇಳಿದಾಗ ನಾವು ಬಾಕ್ರಾನಂಗಲ್ ಯೋಜನೆಯನ್ನು ಇಲ್ಲಿ ಈ ರೀತಿ ನದಿಯನ್ನು ಮೊದಲು ಗುರುತಿಸಿ ನಂತರ ಈ ಬಾಕ್ರಾ ಎನ್ನುವಂತಹ ಸ್ಥಳದಲ್ಲಿ ಈ ರೀತಿ ನಾವು ಗುರುತಿಸಬೇಕಾಗುತ್ತದೆ. ಪರ್ಟಿಕ್ಯುಲರ್ ಆಗಿ ನಾವಲ್ಲಿ ಗುರುತಿಸಲೇಬೇಕು. ಬರೀ ನದಿಯನ್ನು ತೋರಿಸಿದ ಮಾತ್ರಕ್ಕೆ ನಮಗೆ ಅಂಕ ಬರುವುದಿಲ್ಲ. ಅದೇ ರೀತಿ ಕೋಸಿ ಯೋಜನೆ ಅಂತ ಕೇಳಿದಾಗ ಇಲ್ಲಿ ಕೋಸಿ ನದಿಯನ್ನೂ ಗುರುತಿಸಬೇಕು. ಜೊತೆಗೆ ಇಲ್ಲಿ ಕೋಸಿ ಯೋಜನೆಯನ್ನು ಕೂಡ ಗುರುತಿಸಬೇಕಾಗುತ್ತದೆ. ಅದೇ ರೀತಿ ರಿಹಾಂದ್ ಯೋಜನೆ ಅಂತ ಕೇಳಿದಾಗ ಇಲ್ಲಿ ನದಿಯನ್ನು ಗುರುತಿಸುವುದರ ಜೊತೆಗೆ ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಸ್ಥಳವನ್ನು ಕೂಡ ಅಂದರೆ ರಿಹಾಂದ್ ಯೋಜನೆಯ ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಅದೇ ರೀತಿ ದಾಮೋದರ್ ಕಣಿವೆ ಯೋಜನೆ ಅಂತ ಕೇಳಿದಾಗ ಈ ದಾಮೋದರ್ ನದಿಯನ್ನು ಗುರುತಿಸಿ ಈ ದಾಮೋದರ್ ಕಣಿವೆ ಯೋಜನೆಯನ್ನು ನಾವು ಚುಕ್ಕೆ ಗುರುತಿನ ಮೂಲಕ ಗುರುತಿಸಬೇಕಾಗುತ್ತದೆ. ಅದೇ ರೀತಿ ಹಿರಾಕುಡ್ ಯೋಜನೆ ಅಂತ ಕೇಳಿದಾಗ ಈ ಹಿರಾಕುಡ್ ನದಿಯ ಅಂದರೆ ಮಹಾನದಿಯನ್ನು ನಾವು ಗುರುತಿಸಿ ಆ ಹಿರಾಕುಡ್ ಯೋಜನೆಯ ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಅದೇ ರೀತಿ ನರ್ಮದಾ ಯೋಜನೆಯನ್ನು ಕೇಳಿದಾಗ ಈ ನರ್ಮದಾ ನದಿಯ ಒಂದು ಪಾತ್ರವನ್ನು ನಾವು ಗುರುತಿಸಿ ನಂತರ ನರ್ಮದಾ ಯೋಜನೆಯನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ಈ ದಕ್ಷಿಣ ಭಾರತದ ವಿಚಾರಕ್ಕೆ ಬಂದಾಗ
ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಕೇಳಿದಾಗ ನಾವು ಈ ಕೃಷ್ಣಾ ನದಿಯ ಪಾತ್ರವನ್ನು ಗುರುತಿಸುವುದರ ಜೊತೆಗೆ ಇಲ್ಲಿ ಕೃಷ್ಣಾ ಮೇಲ್ದಂಡೆ ಎನ್ನುವಂತಹ ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಅದೇ ರೀತಿ ನಾಗಾರ್ಜುನ ಸಾಗರ ಅಂತ ಕೇಳಿದಾಗ ಇದೇ ಕೃಷ್ಣಾ ನದಿಯನ್ನು ಗುರುತಿಸಿ ನಾವು ನಾಗಾರ್ಜುನ ಸಾಗರ ಯೋಜನೆಯನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ತುಂಗಭದ್ರಾ ಯೋಜನೆ ಅಂತ ಕೇಳಿದಾಗ ನಾವು ತುಂಗಭದ್ರಾ ನದಿಯ ಹರಿವನ್ನು ತೋರಿಸಿ ನಾವು ಪರ್ಟಿಕ್ಯುಲರ್ ಆಗಿ ತುಂಗಭದ್ರಾ ಯೋಜನೆಯ ಸ್ಥಳವನ್ನು ಗುರುತಿಸಬೇಕಾಗುತ್ತದೆ. ಈ ರೀತಿ ಈ ಪ್ರಶ್ನೆಗಳಿಗೆ ಅಂದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಖಚಿತವಾಗಿ ಸ್ಥಳಗಳನ್ನು ಗುರುತಿಸಿದರೆ ಮಾತ್ರ ಇಲ್ಲಿ ಅಂಕಗಳು ಸಿಗುವ ಸಾಧ್ಯತೆ ಇರುತ್ತದೆ. ಈ ಸ್ಥಳಗಳನ್ನು ಕೂಡ ಪರ್ಯಾಯ ರೂಪದಲ್ಲಿ ಕೇಳುವ ಸಾಧ್ಯತೆಗಳು ಇವೆ. ಹಾಗಾದರೆ ಯಾವ ರೀತಿ ಕೇಳ್ತಾರೆ ಅಂತ ನೋಡಿದರೆ, ಇಲ್ಲಿ ಬಾಕ್ರಾ ಅಣೆಕಟ್ಟನ್ನು ನೇರವಾಗಿ ಬಾಕ್ರಾ ಯೋಜನೆ ಅನ್ನೋ ಕೇಳುವ ಬದಲಿಗೆ ಗೋವಿಂದ ಸಾಗರ ಅಂತ ಕೇಳಿದ್ರೂ ಕೂಡ ನಾವು ಅದೇ ಬಾಕ್ರಾ ಅಣೆಕಟ್ಟೆಯನ್ನು ಗುರುತಿಸಬೇಕು. ಅದೇ ರೀತಿ ತುಂಗಭದ್ರಾ ಯೋಜನೆ ಅಂತ ಕೇಳಿದರೆ ನೇರವಾಗಿ ಗುರುತಿಸ್ತೀರಿ, ಆದರೆ ಅದರ ಬದಲಿಗೆ ಪಂಪಸಾಗರ ಅಂತ ಕೇಳಿದ್ರೂ ಕೂಡ ನಾವು ಅದೇ ತುಂಗಭದ್ರಾ ಯೋಜನೆಯನ್ನು ಗುರುತಿಸಬೇಕಾಗುತ್ತದೆ. ಅದೇ ರೀತಿ ರಿಹಾಂದ್ ಯೋಜನೆ ಅಂತ ಕೇಳಿದಾಗ ನೇರವಾಗಿ ಕೇಳಿದಾಗ ನಾವು ಗುರುತಿಸ್ತೀವಿ, ಅದರ ಬದಲಿಗೆ ಗೋವಿಂದ ವಲ್ಲಭ ಪಂತ್ ಸಾಗರ ಅಂತ ಏನಾದರೂ ಕೇಳಿದರೆ ಅದೇ ರಿಹಾಂದ್ ಯೋಜನೆಯನ್ನು ಗುರುತಿಸಬೇಕು. ಸರಿಯಾಗಿ ಗಮನಿಸಿ ಮಕ್ಕಳೇ, ಇಲ್ಲಿ ಬಾಕ್ರಾ ಅಣೆಕಟ್ಟು, ತುಂಗಭದ್ರಾ ಯೋಜನೆ, ರಿಹಾಂದ್ ಯೋಜನೆ ಅನ್ನುವಂಥದ್ದು ನೇರವಾದ ಪ್ರಶ್ನೆ. ಆದರೆ ಅದಕ್ಕೆ ಬದಲಿಗೆ ಏನು ಕೇಳ್ಬೋದು, ಗೋವಿಂದ ಸಾಗರ, ಪಂಪಸಾಗರ, ಗೋವಿಂದ ವಲ್ಲಭ ಪಂತ್ ಸಾಗರ ಈ ರೀತಿ ಕೇಳಿದಾಗ ನಾವು ಅದು ಯಾವುದು ಅನ್ನೋದು ಗೊತ್ತಿದ್ದರೆ ಮಾತ್ರ ಇಲ್ಲಿ ಗುರುತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇದೇ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇನ್ನಿತರ ರೀತಿಯಲ್ಲಿಯೂ ಪ್ರಶ್ನೆಗಳನ್ನು ಕೇಳಬಹುದು, ನಕಾಶೆ ಪ್ರಶ್ನೆಗಳನ್ನು. ಅದು ಯಾವ ರೀತಿ ಅಂದರೆ, ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಕೇಳಿದರೆ ಅದು ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕು. ದಾಮೋದರ್ ನದಿ ಕಣಿವೆ ಯೋಜನೆ. ಡೈರೆಕ್ಟಾಗಿ ದಾಮೋದರ್ ನದಿ ಕಣಿವೆ ಯೋಜನೆ ಅಂತ ಕೇಳಿದರೆ ಗುರುತಿಸ್ತೀರಾ, ಆದರೆ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಕೇಳಿದಾಗ ಅದು ಯಾವುದು ಅನ್ನೋದು ನಿಮಗೆ ಗೊತ್ತಿದ್ದರೆ ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ. ಅದೇ ರೀತಿ ಬಾಕ್ರಾ ಅಣೆಕಟ್ಟು ಅಂದರೆ ಗುರುತಿಸ್ತೀರಾ, ಭಾರತದಲ್ಲಿ ನೇರವಾದ ಗುರುತ್ವವುಳ್ಳ ಅಣೆಕಟ್ಟು ಅಂತ ಕೇಳಿದ್ರು ಬಾಕ್ರಾ ಅಣೆಕಟ್ಟೆಯನ್ನು ಗುರುತಿಸಬೇಕು. ಅದೇ ರೀತಿ ಭಾರತದ ಉದ್ದವಾದ ಅಣೆಕಟ್ಟು ಅಂತ ಕೇಳಿದರೆ ನೀವು ಹಿರಾಕುಡ್ ಅಣೆಕಟ್ಟೆಯನ್ನು ಗುರುತಿಸಬೇಕು. ಉತ್ತರ ಕರ್ನಾಟಕದ ಅತಿದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಕೇಳಿದರೆ ನೀವು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಗುರುತಿಸಬೇಕು. ಭಾರತದ ಅಂತಾರಾಷ್ಟ್ರೀಯ ಯೋಜನೆ ಅಂತ ಕೇಳಿದರೆ ನೀವು ಕೋಸಿ ಯೋಜನೆಯನ್ನು ಗುರುತಿಸಬೇಕು. ಆ ಪರ್ಯಾಯ ಪದಗಳನ್ನು ಕೂಡ ನಿಮಗೆ ಗೊತ್ತಿದ್ದರೆ ಮಾತ್ರ ಈ ನಕಾಶೆ ಚಿತ್ರಗಳನ್ನು ಬಿಡಿಸಲಿಕ್ಕೆ ನಿಮಗೆ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈಗ ಭಾರತದ ಸಾರಿಗೆ ಮತ್ತು ಸಂಪರ್ಕ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಒಂದಿಷ್ಟು ಸ್ಥಳಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದು ಯಾವುದು ಅಂತ ನೋಡಿದಾಗ ಮೊದಲಿಗೆ ಈ ಒಂದು ನಕಾಶೆಯಲ್ಲಿ ಭಾರತದ ಪ್ರಮುಖ ಬಂದರುಗಳ ಒಂದು ಚಿತ್ರವನ್ನು ನೋಡಲಾಗಿದೆ. ಬಂದರುಗಳು, ಭಾರತದ ಪ್ರಮುಖ ಬಂದರುಗಳ ಒಂದು ನಕ್ಷೆ. ಈ ಎಲ್ಲ ನಕ್ಷೆಗಳು ಕೂಡ ನಿಮಗೆ ನಿಮ್ಮ ಪಠ್ಯ ಪುಸ್ತಕದಿಂದಲೇ ಆಯ್ದ ನಕ್ಷೆಗಳಾಗಿರುತ್ತವೆ. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಂಥ ಗೊಂದಲ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ನೇರವಾಗಿ ಪಠ್ಯ ಪುಸ್ತಕದಲ್ಲಿರುವಂತಹ ನಕಾಶೆಗಳನ್ನೇ ಇಲ್ಲಿ ಆಯ್ಕೆ ಮಾಡಲಾಗಿದೆ. ಮೊದಲಿಗೆ ನೋಡಿ, ಕಾಂಡ್ಲಾ ಬಂದರು ಅಂತ ಕೇಳಿದಾಗ ನಾವು ಕಾಂಡ್ಲಾ ಬಂದರನ್ನು ಇಲ್ಲಿ ಗುರುತಿಸಬೇಕು. ಗುಜರಾತಲ್ಲಿ ಕಾಂಡ್ಲಾ ಬಂದರು ಅಂತ ಕೇಳ್ಬೋದು, ಇಲ್ಲವೇ ಮುಂಬೈ ಬಂದರು ಅಂತ ಕೇಳ್ಬೋದು, ನವಶೇವಾ ಬಂದರು ಅಂತ ಕೂಡ ಕೇಳಬಹುದು, ಇಲ್ಲವೇ ಮರ್ಮಗೋವಾ ಅಥವಾ ಮಂಗಳೂರು ಅಥವಾ ಕೊಚ್ಚಿ ಈ ರೀತಿಯ ಈ ಬಂದರುಗಳನ್ನು ಕೇಳಿದಾಗ ನಾವು ಬಂದರವನ್ನು ಪರ್ಟಿಕ್ಯುಲರ್ ಆಗಿ ಗುರುತಿಸಬೇಕಾಗುತ್ತೆ. ಇವುಗಳನ್ನು ಚುಕ್ಕೆ ಗುರುತಿನ ಮೂಲಕ ಗುರುತಿಸಿದರೆ ಸಾಕು. ಜೊತೆಗೆ ತುತಕುಡಿ ಬಂದರು ಅಂತ ಕೇಳಿದಾಗ ಅದನ್ನು ಕೂಡ ನಾವು ಗುರುತಿಸಬೇಕಾಗುತ್ತೆ. ಇಲ್ಲವೇ ಚೆನ್ನೈ ಬಂದರು ಅಥವಾ ಎನ್ನೋರ್ ಬಂದರು ಅಥವಾ ವಿಶಾಖಪಟ್ಟಣ ಬಂದರು, ಪಾರಾದೀಪ್ ಬಂದರು, ಹಾಲ್ಡಿಯಾ, ಕೋಲ್ಕತ್ತಾ. ಕೊನೆಗೆ ಈ ಕಡೆ ಒಂದಿದೆ ಪೋರ್ಟ್ ಬ್ಲೇರ್ ಎನ್ನುವಂಥದ್ದು, ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬರುವ ಪೋರ್ಟ್ ಬ್ಲೇರ್ ಬಂದರು. ಈ ರೀತಿ ಈ ಬಂದರುಗಳಿಗೆ ಸಂಬಂಧಪಟ್ಟ ಹಾಗೆ ಇವಿಷ್ಟು ಬಂದರುಗಳನ್ನು ನೀವು ನೋಡ್ಕೋಬೇಕಾಗುತ್ತೆ. ಆದರೆ ಇಲ್ಲೂ ಕೂಡ ಗಮನಿಸಿ ಮಕ್ಕಳೇ, ನೇರವಾಗಿ ಹೆಸರನ್ನು ಕೇಳದೆ ಇಲ್ಲೂ ಕೂಡ ಪರ್ಯಾಯ ಪದಗಳನ್ನು ಕೇಳಬಹುದು. ಯಾವುದಿದೆ ಹಾಗಾದರೆ ಪರ್ಯಾಯವಾಗಿ ಯಾವ ರೀತಿ ಕೇಳ್ತಾರೆ ಅಂತ ನೋಡಿದರೆ, ನೋಡಿ, ಮುಂಬೈ ಬಂದರು ಅಂತ ಕೇಳುವುದರ ಬದಲಿಗೆ ಭಾರತದ ಹೆಬ್ಬಾಗಿಲು ಅಂತ ಕೇಳಬಹುದು. ಭಾರತದ ಹೆಬ್ಬಾಗಿಲು ಮುಂಬೈ ಬಂದರು ಅಂತ ನಿಮಗೆ ಗೊತ್ತಿದ್ದರೆ ಅಲ್ಲಿ ಗುರುತಿಸಲಿಕ್ಕೆ ಸಾಧ್ಯ.
ಅದೇ ರೀತಿ ನವಶೇವಾ ಬಂದರು ಅಂತ ಕೇಳುವ ಬದಲಿಗೆ ಜವಾಹರ್ಲಾಲ್ ನೆಹರು ಬಂದರು ಅಂತ ಕೇಳ್ಬೋದು. ನವಮಂಗಳೂರು ಬಂದರು ಅನ್ನುವ ಕೇಳುವ ಬದಲಿಗೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಕೇಳಬಹುದು. ಕೊಚಿ ಬಂದರು ಅನ್ನುವ ಬದಲಿಗೆ ಅರಬ್ಬಿ ಸಮುದ್ರದ ರಾಣಿ ಅಂತ ಕೇಳಬಹುದು. ಕೋಲ್ಕತ್ತಾ ಬಂದರು ಅನ್ನುವ ಬದಲಿಗೆ ಭಾರತದ ಚಹದ ಬಂದರು ಅಂತ ಕೇಳಬಹುದು. ಇದು ಗಮನಿಸಿ ಚೆನ್ನಾಗಿ, ಏಕೆ ಅಂದರೆ ಈ ಪರ್ಯಾಯ ಪದಗಳು ನಿಮಗೆ ಗೊತ್ತಿದ್ದರೆ ಮಾತ್ರ ನಕಾಶೆಯನ್ನು ನಿಮಗೆ ಗುರುತಿಸಲಿಕ್ಕೆ ಬರುತ್ತೆ. ಅದೇ ರೀತಿ ಇಲ್ಲಿ ಒಂದು ನಕ್ಷೆ ಕೊಟ್ಟಿದ್ದೀವಿ, ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅನ್ನುವಂತಹ ಒಂದು ನಕ್ಷೆ ಇದೆ. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇದು ನಕ್ಷೆ ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಸೊ ಅದೇ ನಕ್ಷೆಯನ್ನು ಇಲ್ಲಿ ಹಾಕಿದ್ದೀವಿ. ಇಲ್ಲಿ ನಮಗೆ ಸುಮಾರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕೊಟ್ಟಿದ್ದಾರೆ. ಆದರೆ ಎಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಕನ್ಫ್ಯೂಸ್ ಮಾಡ್ಕೋತೀರಾ. ಹಾಗಾಗಿ ಬಹುಮುಖ್ಯವಾದಂತಹ ಒಂದಿಷ್ಟು ನಕಾಶೆಗಳನ್ನು ನಾವು, ಒಂದಿಷ್ಟು ಸ್ಥಳಗಳನ್ನು ನಾವಿಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಇದನ್ನು ಕೂಡ ಅವರು ನೇರವಾಗಿ ಮುಂಬೈ, ಕಲ್ಕತ್ತಾ, ದೆಹಲಿ, ಚೆನ್ನೈ ಅನ್ನುವ ಬದಲಿಗೆ ಇಲ್ಲೂ ಕೂಡ ಪರ್ಯಾಯ ಪದಗಳನ್ನು ಬಳಸಬಹುದು. ಸಾಕಷ್ಟು ಬಂದರುಗಳಿಗಿದೆ. ಇವೆಲ್ಲ ಬಂದರುಗಳನ್ನು ನೆನಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಬಹುಮುಖ್ಯವಾದ ಒಂದು 10 ವಿಮಾನ ನಿಲ್ದಾಣಗಳನ್ನು ನೀವೇನು ಮಾಡಬೇಕಾಗುತ್ತೆ, ನೆನಪು ಇಟ್ಕೊಳ್ಳೇಬೇಕಾಗುತ್ತೆ. ಅದನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂದರೆ ಅದಕ್ಕಿರುವ ಪರ್ಯಾಯ ಪದವನ್ನು ಕೂಡ ನೀವು ತಿಳ್ಕೊಂಡು ನೆನಪಿಡಬೇಕಾಗುತ್ತೆ. ಸೊ ಹಾಗಾದರೆ ಪರ್ಯಾಯ ಪದಗಳು ಯಾವುದು ಅಂತ ನೋಡೋಣ. ದೆಹಲಿ ವಿಮಾನ ನಿಲ್ದಾಣ ಗುರುತಿಸಿ ಅನ್ನುವ ಬದಲಿಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಬಹುದು. ಆಗ ನಿಮಗೆ ದೆಹಲಿ ಅನ್ನೋದು ಗೊತ್ತಾಗಬೇಕಾಗುತ್ತೆ, ದೆಹಲಿಯನ್ನು ಗುರುತಿಸಬೇಕು. ಅದೇ ರೀತಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಅಲ್ಲಿ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಬಹುದು. ಅದರ ಬದಲಿಗೆ ಕೋಲ್ಕತ್ತಾ ಅನ್ನುವಂತಹ ಸ್ಥಳದ ಬದಲಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಬಹುದು. ಆಮೇಲೆ ಬೆಂಗಳೂರು ಅಂತ ನೇರವಾಗಿ ಕೇಳೋದರ ಬದಲಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಬಹುದು. ಆಮೇಲೆ ಚೆನ್ನೈ ವಿಮಾನ ನಿಲ್ದಾಣಕ್ಕೆ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಬಹುದು. ಈ ಥರ ಕೇಳಿದಾಗ ನಮಗೆ ಅದು ಯಾವುದು ಅಂತ ಗೊತ್ತಿದ್ದರೆ ಮಾತ್ರ ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ಬಾರಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ವಿಶೇಷ. ಏಕೆಂದರೆ ನೇರವಾಗಿ ಸ್ಥಳಗಳನ್ನು ಕೇಳದೆ ಪರ್ಯಾಯ ಪದಗಳನ್ನು ಕೇಳುವ ಸಾಧ್ಯತೆಗಳು ಹೆಚ್ಚಾಗಿವೆ. ಇವುಗಳ ಜೊತೆಗೆ ಇನ್ನೊಂದಿಷ್ಟು ವಿಮಾನ ನಿಲ್ದಾಣಗಳ ಪರಿಚಯ ಮಾಡಿಕೊಳ್ಳೋಣ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಿದರೆ ನೀವು ಹೈದರಾಬಾದ್ ವಿಮಾನ ನಿಲ್ದಾಣವನ್ನು ಗುರುತಿಸಬೇಕಾಗುತ್ತೆ. ಅದೇ ರೀತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಿದರೆ ಅಹಮದಾಬಾದ್ ವಿಮಾನ ನಿಲ್ದಾಣವನ್ನು ಗುರುತಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಿದರೆ ನೀವು ನಾಗಪುರವನ್ನು ಗುರುತಿಸಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಿದರೆ ನೀವು ವಾರಣಾಸಿಯನ್ನು ಗುರುತಿಸಬೇಕು. ಅದೇ ರೀತಿ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಿದರೆ ನೀವು ಪೋರ್ಟ್ ಬ್ಲೇರ್ ವಿಮಾನ ನಿಲ್ದಾಣವನ್ನು ಗುರುತಿಸಬೇಕಾಗುತ್ತೆ. ಗೊತ್ತಿರಲಿ ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಇದೆಲ್ಲ ಮಾಹಿತಿ ಇದೆ. ಆದರೆ ಪ್ರತಿ ಸಲ ನಾವು ಸ್ಥಳಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ವಿ. ಆದರೆ ಈಗ ಆ ಸ್ಥಳಗಳಿಗೆ ಇರುವಂತಹ ಪರ್ಯಾಯ ಪದಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಈ ವಿಚಾರ ಗೊತ್ತಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು, ನಕಾಶೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ 3 ಮುಖ್ಯ ಪಾಠಗಳಲ್ಲಿ ಬರುವಂತಹ ಸ್ಥಳಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡುವುದರಿಂದ ಮಾತ್ರ ನಕಾಶೆಯನ್ನು ಬಿಡಿಸಲಿಕ್ಕೆ, ಸ್ಥಳಗಳನ್ನು ಗುರುತಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಧನ್ಯವಾದಗಳು ಮಕ್ಕಳೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು.